ಹೆಸರು ರಿಯಾಜ್ ಅಂತ. ನಾನು ಇಲ್ಲೇ ಇಂಡಿಯಾ ಮಾರ್ಟಲ್ಲಿ ಕೆಲಸ ಮಾಡೋದು. ನಾವು ಇಲ್ಲಿ ಒಂದು 5 ಮಂತ್ಸಿಂದ ನಮ್ಮ ಆಫೀಸ್ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಬಂದಾಗ ನಮ್ಗೆ ರಸ್ತೆ ಎಲ್ಲ ಚೆನ್ನಾಗಿರ್ತದೆ. ಬೇಸಿಕಲಿ ನೋಡಿರ್ಬೋದು ನೀವು, ಇಲ್ಲೆಲ್ಲ ಜಾಸ್ತಿಯಾಗಿ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಹೆವಿ ವೆಹಿಕಲ್ಸ್ ಇರ್ಬೋದು, ಬೈಕ್ಸ್ ಎಲ್ಲ ಜಾಸ್ತಿಯಾಗಿ ಇಲ್ಲಿ ಓಡಾಡ್ತವೆ. ಇಲ್ಲಿ ನೋಡಿದಾಗ ಇಲ್ಲಿಂದ ಸ್ಟಾರ್ಟಾಗಿ ಮಿನಿಮಮ್ ಆಗಿ ಒಂದು 2 ಕಿಲೋಮೀಟರ್ಸ್ವರೆಗೆ ಎಲ್ಲೂ ರಸ್ತೆ ಹಾಗೇ ಇದೆ. ಮೇನ್ ಏರಿಯಾದಲ್ಲಿ ರಸ್ತೆ ಇವರು ಸರಿಯಾಗಿ ಮಾಡಲಿಲ್ಲ ಅಂದರೆ ಸಣ್ಣ ಪುಟ್ಟ ಏರಿಯಾದಲ್ಲಿ ರಸ್ತೆ ಚೆನ್ನಾಗಿ ಮಾಡಿ ಏನೂ ಪ್ರಯೋಜನ ಇರಲ್ಲ. ಬಿಕಾಸ್ ಈಗ ನೋಡಿದ್ದು ನೀವು ಗಾಡಿ ಹೋಗ್ತಾ ಇದೆ, ಆಟೋ ರಿಕ್ಷಾ ಹೋಗ್ತಾ ಇದೆ, ದೊಡ್ಡ ಗಾಡಿ ಹೋಗ್ತಾ ಇದೆ. ಈಗ ನಾವು ಸಣ್ಣ ಬೈಕ್ ಅವ್ರಿಗೆ ಸಡನ್ನಾಗಿ ಇಲ್ಲಿ ಬ್ರೇಕ್ ಹೊಡೆದಾಗ ನಿನ್ನೆ ನೋಡಿರ್ಬೋದು, ನಾವು ಸ್ವಲ್ಪದರಲ್ಲಿ ಒಂದು ಲಾರಿಯಲ್ಲಿ ಕೆಳ ಹೋಗೋದ್ರಲ್ಲಿ ನಾವು ಬಚಾವಾಗಿದ್ದೀವಿ. ಸೊ ಈಗ ನಾವೇನು ಕೇಳೋದಂದರೆ ಇಲ್ಲಿಂದ MLA ಇರ್ಬೋದು ಅಥವಾ ಕಾರ್ಪೊರೇಟರ್ ಇರ್ಬೋದು, ಈ ಏನು ನಾವು ಮೇನಾಗಿ ಈಗ ದೊಡ್ಡ ದೊಡ್ಡ ಗಾಡಿಗಳು ಏನು ಓಡಾಡ್ತವೆ, ಬೈಕ್ಗಳು ಓಡಾಡ್ತವೆ, ಈಗ ರಸ್ತೆಯನ್ನು ಮೊದಲನೇ ದುರಸ್ತಿ ಪಡಿಸಬೇಕು. ಯಾಕಂದರೆ ಭಾಳ ವರ್ಷದಿಂದ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಇಲ್ಲಿ. ಈಗ ಸುಮಾರಾಗಿ ನಾವು ಬಂದು ನೋಡಿರೋ ಪ್ರಕಾರ ನಾವು ಇಲ್ಲಿ ಬಂದಿದ್ದಾಗಿ ನೋಡಿದಾಗ 6 ತಿಂಗಳಿಂದ ನಾವು ನೋಡ್ತಾ ಇರೋ ಪ್ರಕಾರ ಇದ್ರ ಮುಂದೆನೇ ಇದೆ ಅದು ನಾನು ನೋಡ್ತಾ ಇದ್ದೀವಿ, ನಾವು ಕೇಳ್ತಾ ಇದ್ದೀವಿ. ಸೊ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಆದಷ್ಟು ಬೇಗ ಈ ರಸ್ತೆ ಏನಿದೆ ಒಂದು ಈ BBMP ಸದಸ್ಯರು ಇರ್ಬೋದು, ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಕೆ ಗೋಪಾಲ ಇರ್ಬೋದು, ಒಂದು ಗಮನ ವಹಿಸಿ ಇದನ್ನು ಆದಷ್ಟು ಬೇಗ ದುರಸ್ತಿ ಪಡಿಸಬೇಕು. ಯಾಕಂದರೆ ಹಲವಾರು ಇಂಡಸ್ಟ್ರಿಗಳು ಇರುವ ಏರಿಯಾ, ಇಲ್ಲಿ ಮುಂದೆ ಆಸ್ಪತ್ರೆ ಕೂಡ ಇದೆ, ಇಲ್ಲಿ ಹಲವಾರು ಆಫೀಸ್ಗಳು ಕೂಡ ಇದೆ. ನೋಡಿ ಇಲ್ಲೆಲ್ಲ ಹೆವಿಗಳು ಟ್ರಕ್ಗಳೆಲ್ಲ ನಿಲ್ತವೆ. ಸೊ ಅದಕ್ಕಾಗಿ ಏನು ಧೂಳಿನ ರಾಶಿ ಈ ಒಂದು ಕೊರೋನಾ ಬರ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತುಂಟು. ಈ ಸಮಯದಲ್ಲಿ ನಾವು ನಮ್ಮದು ಆರೋಗ್ಯನ ಸರಿ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ನಮ್ಮದು ಏನು ಪ್ರಯೋಜನ ಹೇಳಿ? ನಮ್ಮ ಕೆಲಸ ನೋಡ್ಕೋಬೇಕು. ಅದಕ್ಕಾಗಿ ಈ ರೀತಿ ನಾವು ಒಳ್ಳೆಯ ರಸ್ತೆಗಳನ್ನು ಮಾಡಿಕೊಟ್ರಿ. ಧೂಳಿನ ಸಮಸ್ಯೆ ಇರ್ಬೋದು, ಈ ಹೊಂಡ ನೋಡಿ ಎಷ್ಟು ದೊಡ್ಡ ಹೊಂಡ ಇದೆ. ಇದಕ್ಕೆ ಜನಸಾಮಾನ್ಯರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನಾವು ವಿನಂತಿ ಮಾಡ್ಕೊಳ್ತೀವಿ ಏನಂದರೆ ಆದಷ್ಟು ಬೇಗ ರಸ್ತೆಗಳನ್ನು ದುರಸ್ತಿ ಮಾಡ್ಕೊಳ್ಬೇಕಂತ ವಿನಂತಿ ಮಾಡ್ಕೊಳ್ತೇವೆ.